ಮುನ್ನ ಎಚ್ಚರ ಎಚ್ಚರ ನಕಲಿ ಉತ್ಪನ್ನ ತಯಾರಿಕಾ ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ ನೋಡಿ. ಅದಕ್ಕೆ ಹೇಳೋದು ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ. ಅಯ್ಯೋ ಅದು ಬೆಳ್ಳಗಿದೆ ಹಾಲು ಅಂತ ಕುಡಿದ್ರೆ ಅದು ಬೇರೆನೇ ಇರುತ್ತೆ, ಕಲರ್ ಒಂದೇ. ಹಂಗೇನೆ ಇದು ಬ್ರ್ಯಾಂಡ್ಗಳು. ಓ ಇದು ಬ್ರ್ಯಾಂಡ್ ಅಪ್ಪ, ಯಾವುದೋ ಒಂದು ನಾವು ಅದನ್ನೇ ಕಂಪ್ನಿ ನೇಮ್ ಇಟ್ಟಿರ್ತೀವಿ, ಸಿಕ್ಕಾಪಟ್ಟೆ ಇದು ಬಾಳಿಕೆ ಬರುತ್ತೆ ಅಂತ ನೀವು ತೊಗೊಂಡ್ರೆ ಪಕ್ಕ ನಿಮಗೆ ಪಂಗನಾಮ ಗ್ಯಾರಂಟಿ. ಒಂದೇ ವಾರದಲ್ಲಿ ಬೆಂಗಳೂರಿನ 2 ಕಡೆ ಪೊಲೀಸರು ದಾಳಿ ಮಾಡಿದ್ದಾರೆ. ನಕಲಿ ಬ್ರ್ಯಾಂಡೆಡ್ ಜೀನ್ಸ್ ತಯಾರಿಕಾ ಅಡ್ಡೆ ಮೇಲೆ ರೇಡ್ ಆಗಿದೆ. ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ದಾಳಿ ಇದು. 30 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ನಕಲಿ ಬ್ರ್ಯಾಂಡೆಡ್ ಜೀನ್ಸ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಲೆವಿಸ್, ಪೋಲೋ, ರಾಲ್ಫ್ ಲಾರೆನ್ ಬ್ರ್ಯಾಂಡ್ ಜೀನ್ಸ್ ನಕಲಾಗಿದೆ ನೋಡಿ. ಇವೆಲ್ಲ ಬ್ರ್ಯಾಂಡೆಡ್ ಎಲ್ಲ ನಾವು ನೋಡ್ತಾ ಇರ್ತೀವಲ್ವಾ, ಬ್ರ್ಯಾಂಡೆಡ್ಗೆ ಹೆಚ್ಚಿನ ಮಹತ್ವ ಕೊಡ್ತಾ ಇರ್ತೀವಿ ನಾವು. ದುಡ್ಡು ಗಿಡ್ಡೆಲ್ಲ ಕೆಲವೊಂದು ಸರಿ ಲೆಕ್ಕ ಹಾಕೋದಿಲ್ಲ. ಬಾಳಿಕೆ ಬರುತ್ತಪ್ಪ ವರ್ಷಾನುಗಟ್ಲೆ ಅಂಥೇಳಿ ಎಷ್ಟೋ ಜನ ಬಿಲ್ಡಪ್ ಕೊಟ್ಟು ತೆಗೆದುಕೊಳ್ಳೋದು ನೋಡ್ತಾ ಇರ್ತೀವಿ. ನೋಡಿ ಹೆಂಗಿದೆ ನೋಡಿ, ಪೋಲೋ ಹೆಸರಷ್ಟೇ ಪೋಲೋ, ಒಳಗಡೆ ಏನೂ ಇಲ್ಲ. ಒಳಗಡೆ ಎಲ್ಲ ಹರಿದು ಹೋಗಿರೋದು. ಅಂದರೆ ಆ ಥರದ ಬಟ್ಟೆಗಳನ್ನು ಬಳಕೆ ಮಾಡಿ ಜೀನ್ಸ್ ಪ್ಯಾಂಟ್ಗಳನ್ನು ರೆಡಿ ಮಾಡಲಾಗ್ತಾ ಇತ್ತು. ಎ ಫ್ಯಾಷನ್ಸ್ ಹೆಸರಿನಲ್ಲಿ ನಕಲಿ ಬ್ರ್ಯಾಂಡೆಡ್ ಜೀನ್ಸ್ಗಳನ್ನ ತಯಾರಿ ಮಾಡ್ತಾಯಿದ್ರು ನೋಡಿ. ತೆಗೆದುಕೊಳ್ಳೋರು ಹೆಂಗೆ ಟೆಸ್ಟ್ ಮಾಡಬೇಕು ನಾವು, ಇದು ಒರಿಜಿನಲ್ಲ ಅಥವಾ ಡೂಪ್ಲಿಕೇಟಾ ಅಂತೇಳಿ ಹೆಂಗೆ ಗೊತ್ತಾಗುತ್ತೆ ನಮಗೆ? ಏನಾದರೂ ಉಜ್ಜು ನೋಡೋಕ್ಕೆ ಗೋಲ್ಡ್ ಅದು ಜೀನ್ಸ್ ಪ್ಯಾಂಟು ಮೇಲೆಲ್ಲ ಚೆನ್ನಾಗಿದೆ, ಓ ಸಖತ್ತಾಗಿದೆ ಬ್ರ್ಯಾಂಡೆಡು ಅಂತ. ಅಲ್ಲಿ ಹೆಸರು ಬೇರೆ ಪೋಲೋ ಅಥವಾ ಇನ್ನೊಂದು ಕಂಪ್ನಿ ಬ್ರ್ಯಾಂಡು ಹೆಸರಿರುತ್ತೆ. ಬ್ರ್ಯಾಂಡ್ ಇದು ಅಂತ ನಾವು ತೊಗೊಂಡ್ಬಿಡ್ತೀವಿ. ಆಮೇಲೆ ನಮಗೆ ಗೊತ್ತಾಗೋದು ನೀರಲ್ಲಿ ಹಾಕಿದ ಮೇಲೆ, ವಾಶ್ ಮಾಡಿದ ಮೇಲೆ ಬಣ್ಣ ಹೋಯಿತು ಅಥವಾ ಏನೋ ಅದು ಕಿತ್ಕೊಂಡು ಬಂತು ಅಂತ ಹೇಳಿದ್ರೆ ಅಯ್ಯೋ ನಾವು ಮೋಸ ಹೋಗಿದ್ದೇವೆ ಅನ್ನೋದು ಗೊತ್ತಾಗುತ್ತೆ ನೋಡಿ. ಹಾಗಾಗಿನೇ ಪ್ರತಿಯೊಬ್ಬರು ಈಗೇನು ಬ್ರ್ಯಾಂಡ್ ಅಂಥೇಳಿ ಇಂತಹ ಜೀನ್ಸ್ಗಳನ್ನು ಧರಿಸ್ತಾ ಇರ್ತಾರಲ್ಲ, ಅವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಖಾತ್ರಿಪಡಿಸ್ಕೊಂಡು ತೆಗೆದುಕೊಳ್ಬೇಕು ನೋಡಿ. ಎಲ್ಲವೂ ಕೂಡ ಬ್ರ್ಯಾಂಡ್, ಒಳ್ಳೊಳ್ಳೆ ಕಂಪನಿಗಳ ಹೆಸರುಗಳು. ಮೇಲಷ್ಟೇ ಹೆಸರು, ಒಳಗಡೆ ಎಲ್ಲ ಕಿತ್ತೋಗಿರೋದು. ಇನ್ನು ಇದನ್ನು ಬೇರೆ ಬೇರೆ ಕಡೆ ಎಲ್ಲ ಸಪ್ಲೈ ಮಾಡಲಾಗ್ತಾಯಿತ್ತು, ಮಾಲ್ಗಳಾಗಿರ್ಬೋದು, ಬಟ್ಟೆ ಶಾಪ್ಗಳಾಗಿರ್ಬೋದು. ಹಾಗಾಗಿ ಅವ್ರ ವಿರುದ್ಧ ಮೊದಲು ಕೇಸ್ ಹಾಕಬೇಕು. ಯಾರೆಲ್ಲ ಇಲ್ಲಿ ಖರೀದಿ ಮಾಡ್ತಾರಲ್ಲ ಅವ್ರ ವಿರುದ್ಧ ಕೂಡ ಪೊಲೀಸರು